ತಾವು ಉಪಯೋಗ ಮಾಡ್ತಾ ಇರೋ ಪದ ಹೇ, ನಾವು ಪ್ರಾಣಿಗಳೇನು? ಏನು ಹೇ ಅಂತ ಹೇಳ್ತಾರೆ, ಪುಟ್ಟಣ ಹೇ ಅಂತ ಹೇಳ್ತೀರಲ್ಲ, ನಾವು ಪ್ರಾಣಿಗಳೇನು? ಸುಮ್ಮನೆ ಇಲ್ಲ ನಾವು ಈ ಸದನದ ದಯಮಾಡಿ ಕೂತ್ಕೊಳ್ಳಿ. ಪುಟ್ಟಣ್ಣ ರೇ, ಪುಟ್ಟಣ್ಣ ರೇ, ಏನ್ರಿ ಗೊತ್ತಾಗಲ್ಲ ಏನ್ರಿ ನಿಮ್ಗೆ? ರೇ ಪುಟ್ಟಣ್ಣ ರೇ, ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ಇರ್ಬೋದು, ನಮಗೇನು ನೋಡಿ, ಒಂದ್ ನಿಮಿಷ ಜನರ ಸಮಸ್ಯೆ ಚರ್ಚೆ ಮಾಡ್ಲಿಕ್ಕೆ ನಾವೇನು ಪುಸ್ತಕ ಬಂದಿಲ್ಲ, ಕೂತ್ಕೊಳ್ಳಿ. ನಾವೇನು ಪುಸ್ತಕ ಬಂದಿಲ್ಲ. ಅನಿವಾರ್ಯ ಸಂದರ್ಭ ಅದನ್ನ ಕೇಳುತ್ತೆ. ಕೇಳಿಸ್ಬೇಕಾಗಿತ್ತು. ಕೂತ್ಕೊಳ್ಳಿ, ಚರ್ಚೆ ಮಾಡಕ್ಕೆ ದಯಮಾಡಿ ದಯಮಾಡಿ ಕೂತ್ಕೊಳ್ಳಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ನೋಡಿ, ದಯಮಾಡಿ ದಯಮಾಡಿ ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ. ಇವರು ದುಂಡಾವರ್ತಿ ಮಾಡ್ತಾರೆ ಅಂತ ನಮಗೆ ಮೊದಲೇ ಗೊತ್ತು. ಇವರು ದುಂಡಾವರ್ತಿಗೆ ಎದುರಲ್ಲ, ನಾವು ದುಂಡಾವರ್ತಿ ಮಾಡ್ಲಿಕ್ಕೆ ಬಂದಿರೋದು. ಇವರಿಗೆ ಉತ್ತರ ಕರ್ನಾಟಕದ ಭಾಗದ ರೈತರ ಸಮಸ್ಯೆ ಆಗಲಿ, ದಲಿತರ ಸಮಸ್ಯೆ ಆಗಲಿ, ಇದರ ಪ್ರಶ್ನೆ ರೈತರ ಬಗ್ಗೆ, ಜನರ ಬಗ್ಗೆ ನಮ್ಮ ಕಾಳಜಿ ಇರುತ್ತೆ. ದೇಶಕ್ಕೆ ಪ್ಲೀಸ್ ದಯಮಾಡಿ ದಯಮಾಡಿ ಕೂತ್ಕೊಳ್ಳಿ. ಪುಟ್ಟಣ್ಣ ರೇ, ಪುಟ್ಟಣ್ಣ ರೇ, ಏನ್ರಿ ಗೊತ್ತಾಗಲ್ಲ ಏನ್ರಿ ನಿಮ್ಗೆ? ರೇ ಪುಟ್ಟಣ್ಣ ರೇ, ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ನೋಡಿ, ಮೊದಲನೇದಾಗಿ ಸಭಾನೆ ರವಿಕುಮಾರ್ ಹೇಳಿ ಸ್ವಲ್ಪ. ನೋಡಿ ರೇ, ಅರ್ಥ ಆಗೋದಿಲ್ವಾ ನಿಮ್ಗೆ? ಕೂತ್ಕೊಳ್ರಿ ಪುಟ್ಟಣ್ಣ, ಕೂತ್ಕೊಳ್ರಿ. ನೋಡಿ, ಮೊದಲನೇದಾಗಿ ಸಭಾನಾಯಕರೇ, ಒಂದಂತೂ ಸತ್ಯ ಏನು ಅಂತ ಹೇಳಿದ್ರೆ, ತಾವು ಒಂದು ಮಾಹಿತಿಯನ್ನ ಪೀಠಕ್ಕೆ ಕೊಟ್ಟಿದ್ರೆ ನಿಮ್ಗೆ ಖಂಡಿತವಾಗ್ಲೂ ನೋಡಿ, ನಿಮ್ಮ PSCಗೂ ನಮಗೂ ಸಂಬಂಧ ಇಲ್ಲ. ನಮಗೆ ಸಭಾನಾಯಕರು ಇರ್ಬೋದು ಅಥವಾ ನಮ್ಮ ವಿಪ್ ಇರ್ಬೋದು, ಇವರೇನಾದ್ರೂ ಪೀಠಕ್ಕೆ ಈ ರೀತಿಯ ನಮ್ದೊಂದು. ಸಭಾಪತಿಗಳೇ, ಒಂದು ನಿಮಿಷ. ತಾವು ತಮ್ಮ ಏನಾದರೂ ಹೇಳಿ ನಾವು ಕೇಳ್ತೀವಿ. ತಾವು ಉಪಯೋಗ ಮಾಡ್ತಾ ಇರೋ ಪದ ಹೇ, ನಾವು ಪ್ರಾಣಿಗಳೇನು? ಏನು ಹೇ ಅಂತ ಹೇಳ್ತಾರೆ, ಪುಟ್ಟಣ ಹೇ ಅಂತ ಹೇಳ್ತೀರಲ್ಲ, ನಾವು ಪ್ರಾಣಿಗಳೇನು? ಸುಮ್ಮನೆ ಇಲ್ಲ ನಾವು ಈ ಸದನದ ನೀವು ಪೀಠನ ಪ್ರಮಾಣ ಮಾಡೋದಕ್ಕೆ ನಿಮ್ಗೆ ಅಧಿಕಾರ ಇರ್ಬೋದು. ಆದ್ರೆ ಕೂತ್ಕೊಳ್ಳಿ, ಕೂತ್ಕೊಳ್ರಿ ಕೂತ್ಕೊಳ್ರಿ. ನೋಡಿ, ಕೂತ್ಕೊಳ್ರಿ ಕೂತ್ಕೊಳ್ರಿ. ಹಾಗಾಗಿ ನಿಮ್ಮನ್ನು ಮರ್ತು ಬಿಡ್ತಾರೆ. ಈ ಸಂದರ್ಭ ಬಂದಿದೆ, ಹಾಗಾಗಿ ಈ ಸಂದರ್ಭ ಬಂದಿದೆ. ಸದನ ನಡೆಸಬೇಕಾ ಬೇಡ? ಸದನ ನಡೆಸಬೇಕಾ ಬೇಡ? ಬೇರೆ ವಿರೋಧ ಪಕ್ಷ ಸದನ ನಡೆಸಬೇಕಾ ಬೇಡ ಹೇಳಿ? ಸದನ ನಡೆಸಬೇಕಾ ಬೇಡ? ನಿಮ್ಮದೇ ವಿವೇಚನೆ ಬಿಡಬೇಕಾಗತ್ತೆ. ದಯವಿಟ್ಟು ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ದಯಮಾಡಿ ಕೂತ್ಕೊಳ್ರಿ ರವಿಕುಮಾರ್, ಕೂತ್ಕೊಳ್ರಿ ಕೂತ್ಕೊಳ್ರಿ. ಈ ದೇಶದ ಬುದ್ಧಿ ಬಂದಿಲ್ಲ.
ನಮ್ಗೆ ನಾವು ಸಭಾನಾಯಕರೇ, ಕೂತ್ಕೊಳ್ಳಿ. ಒಂದು ಸರ್ಕಾರವಾಗಿ ಕೂತ್ಕೊಳ್ರಿ. ಇದು ನಡೆಯಲ್ಲ. ಇದು ನಡೆಯಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ರಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಪುಟ್ಟಣ್ಣ ನೀವು ಈ ಕುರ್ಚಿ ಕೂತಂತವ್ರು ಕೂತ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ನೋಡಿ ಸಭಾನಾಯಕರೇ, ಹೌದು ಸಮಯಗಳು ಕೆಲವರಿಗೆ ಬೇಕಾಗುತ್ತೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಸಮಯಕ್ಕೆ ಸಂದರ್ಭದಲ್ಲಿ ತಾವು ನಮ್ಮ ಗಮನಕ್ಕೆ ತಂದ್ರೆ, ಪೀಠದ ಗಮನಕ್ಕೆ ತಂದ್ರೆ, ಪೀಠ ಖಂಡಿತವಾಗ್ಲೂ ಅವಕಾಶ ಮಾಡಿಕೊಡ್ಬೇಕಾದಂತ ಜವಾಬ್ದಾರಿಯೂ ಇದೆ. ಅದಕ್ಕೆ ಮಾಡಿಕೊಡೋದು 10:30ವರೆಗೆ ಬೆಲ್ಲ ಹಾಕಿ 10:30ವರೆಗೂ ಕಾಯ್ದು ಕೋರಂ ಆದ ನಂತರ ಮತ್ತೆ ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿದ್ವಿ. ನಿಮ್ಗೆ 10 ಗಂಟೆಗೆ ಕರೆದಿದ್ರು ಕೂಡ 10:30 ಗಂಟೆವರೆಗೂ ಸದನವನ್ನ ಹಾಕಿ ಮತ್ತು ಕೂಡ ಮತ್ತೆ 15 ನಿಮಿಷಗಳ ಕಾಲ ಮುಂದೂಡಿದ್ದೀವಿ. ಯಾಕೆ ನಿಮಗೆ ಹೇಳಿದ್ದು ಅದಕ್ಕೆ ಸಾಕಾರ ಮಾಡೋದಾದ್ರೆ ಅವ್ರಿಗೆ ನಾನು ಇಲ್ಲಿಂದ ಇಲ್ಲ, ಅವರು ಅದನ್ನ ಒಂದು ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಸದನವನ್ನಂತ ಹೇಳ್ಬೋದಿತ್ತು. ಆದ್ರೆ ಯಾವುದೇ ಮಾಹಿತಿ ಇಲ್ದಿದ್ದಾಗ ಇಂತಹ ಪರಿಸ್ಥಿತಿಗಳು ಉದ್ಭವ ಆಗುತ್ತೆ. ದಯಮಾಡಿ ಈ ತರದ ಸಂದರ್ಭಗಳು ಬಂದಾಗ ಅದಕ್ಕೆ ಪೀಠನ ಗಮನಕ್ಕೆ ತರುವಂತ ಕೆಲಸಗಳನ್ನ ತಾವು ಮಾಡಬೇಕಾಗುತ್ತೆ. ಎಲ್ಲದಕ್ಕೂ ಸಂದರ್ಭಗಳನ್ನು ನಾವು ನೋಡಬೇಕಾಗುತ್ತೆ. ದಯಮಾಡಿ ಎಲ್ಲರೂ ಸಹಕಾರವನ್ನ ಮಾಡಿ ಸದನವನ್ನ ಉತ್ತರ ಕರ್ನಾಟಕದ ವಿಚಾರಗಳು ಈ ಮಧ್ಯಾಹ್ನ ಮೇಲೆ ಬರೋದಿದೆ. ಪ್ರತಿಯೊಬ್ಬರ ಕೂಗು ಅದೇ ಇದೆ, ಉತ್ತರ ಕರ್ನಾಟಕದ ವಿಚಾರವಾಗಿ ಮಾತಾಡಬೇಕು ಅಂತ. ಮತ್ತೆ ಇನ್ನೊಂದಿದೆ, ನಿಯಮದ ಪ್ರಕಾರನೇ ಎಲ್ಲವನ್ನೂ ನಡೆಸಬೇಕಾಗಿರೋದು. ಒಂದ್ ನಿಮಿಷ ರೀ, ನೀವ್ ನಾವೇಳ್ಬೇಕಲ್ಲ. ನಿಮ್ಮ ಕಚೇರಿ ಕಾರ್ಯದರ್ಶಿ ಕೂಡ ಇನ್ಫಾರ್ಮ್ ಮಾಡಿಬಿಟ್ಟು ನಾವು ಅಲ್ಲಿ ಕೂತಿ, ಇಡೀ ಸರ್ಕಾರ ಅಲ್ಲಿ ಕೂತಿದೆ, ಶಾಸಕರು ಕೂತಿದ್ದಾರೆ, ನಾವು ಲೇಟ್ ಆಗಿ ಬರ್ತೀವಿ ಅಂತ ಬೆಲ್ ಆಫ್ ಮಾಡ್ಬಿಟ್ಟು ಹೇಳಿ ಕಳ್ಸಿದ್ವಿ. ಬರ್ದಿದ್ರು ಕೂಡ ಇದೆ ಅನ್ನುವಂತ ಉದ್ದೇಶದಿಂದಲೇ ಅರ್ಧ ಗಂಟೆ ಮುಂದೆ ಹಾಕಿ ನಾವು ತಡವಾಗಿ ಸದನವನ್ನ ಪ್ರಾರಂಭ ಮಾಡಿದ್ದೇವೆ. ಆದ್ರೂ ಕೂಡ ಬರ್ದಿದ್ರು ಕೂಡ ಅರ್ಧ ಗಂಟೆ ಮಾಡಿದ ನಂತರ ಬೆಲ್ ಹಾಕಿ ಫುಲ್ ಕೋರಂ ಆಗಿದೆ ಅಂದ ಮೇಲೆ ಗೊತ್ತಿದೆ ನಿಮಗೆ, ಸದನ ಕೋರಂ ಆದ್ರೆ ನಡೆಸಬೇಕಾದ. ನಿಮ್ಮ ಮಂತ್ರಿಗಳಿಬ್ರು ಬಂದು ಕೂತಿದ್ದಾರೆ ಇಲ್ಲಿ, 2 ಜನ ಮಂತ್ರಿ ಪ್ರಶ್ನೋತ್ತರ ತಗೊಂಡಿದೀವಿ. ತಗೊಂಡ ನಂತರ ಪ್ರಶ್ನೆ ಕೇಳಿದವರೇ ಇಲ್ಲ ಅಂದಾಗ ಮತ್ತೆ ಸದನವನ್ನ 15 ನಿಮಿಷಗಳ ಕಾಲ ಮತ್ತೆ ಬರಲಿ ಅನ್ನುವಂಥ ಉದ್ದೇಶದಿಂದ ಮತ್ತೆ ಮುಂದೂಡಿರುವಂಥದ್ದು. ಈ ಒಂದು ವಿಚಾರ ಏನಿದೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಈ ರೀತಿಯ ಪರಿಸ್ಥಿತಿಗಳು ಆಗಬಾರದು. ಆಗಿದ್ದನ್ನ ನಾವು ಡಿಫೆಂಡ್ ಮಾಡ್ಕೊಳ್ಳೋದು ತಪ್ಪೋದು. ಅದನ್ನ ಸರಿ ಮಾಡ್ಕೊಳ್ಳೋಂಥ ಒಂದು ಜವಾಬ್ದಾರಿಯೂ ನಿಮ್ಮೆಲ್ಲರ ಮೇಲೂ ಇದೆ. ಎಲ್ಲ ಆಡಳಿತ ವಿರೋಧ ಪಕ್ಷ ಎಲ್ಲರ ಮೇಲೂ ನಾವು ಹೇಳಿದ್ವಿ. ನಿಮ್ಮ ಕಚೇರಿಗೆ ನಾವು ಮಾಹಿತಿ ಕೊಟ್ಟಿದ್ವಿ, ಇಡೀ ನಿಮ್ಗೆಲ್ಲ ಗೊತ್ತಿದೆ, ಇಡೀ ಸರ್ಕಾರ ಕೂತಿದೀವಿ ಅಂತ. ಆದ್ರೂ ಕೂಡ ನೀವು ಸ್ಟಾರ್ಟ್ ಮಾಡಿದ್ವಿ, ನೀವು ಸರಿಯಲ್ಲ ಅದು. ನೋಡಿ, 10 ಗಂಟೆ ಇನ್ನೊಂದು ಹೇಳ್ಬೇಕಾದ್ರೆ ನೀವು, ನಾನು ಅದನ್ನೇ ಹೇಳ್ತಾ ಇರೋದು, ನೀವು ಏನೇ ವಿನಂತಿಯನ್ನು ಮಾಡ್ಕೊಂಡಿದ್ರು ನಿಯಮಗಳನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕೋರಂ ಆಗಿ ಅರ್ಧ ಗಂಟೆ ಕಾಲಾವಕಾಶ ಇರುತ್ತೆ ಮುಂದೆ ಹಾಕೋದಿಕ್ಕೆ. ಅರ್ಧ ಗಂಟೆನ ಅದನ್ನ ನಾವು ಮಾಡಿದ್ದೀವಿ. ಆದ್ರೆ ನನಗೆ ಮಾಹಿತಿ ಇಲ್ದಿದ್ರು, ಮತ್ತೆ ಒತ್ತು ಹೇಳ್ತೀನಿ, ಮಾಹಿತಿ ಇಲ್ದಿದ್ರು ಕೂಡ ಅರ್ಧ ಗಂಟೆ ನಿಧಾನವಾಗಿ, ಕೋರಂ ಆಗಿದ್ರು ಅರ್ಧ ಗಂಟೆ ನಿಧಾನವಾಗಿ ಪ್ರಾರಂಭ ಮಾಡಿದ್ವಿ. ಆಯ್ತಾ? ಇದನ್ನ ಅರ್ಥ ಮಾಡ್ಕೊಳ್ಳಿ, ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋದಲ್ಲ. ಆಗಿದೆ, ಮುಂದೆ ಆಗದಿದ್ದ ರೀತಿಯಲ್ಲಿ ಸದನದಲ್ಲಿ ನಡ್ಕೊಳ್ಳುವಂಥದ್ದು ಎಲ್ಲರೂ ಮಾಡಬೇಕಾಗುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.